ಯತೀಂದ್ರ ಹೇಳ್ತಾರೆ, ಇನ್ನೊಬ್ಬರ ಶಾಸಕರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರವ್ರ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ಎಕ್ಸ್ಪ್ರೆಸ್ ಮಾಡ್ಬೋದು, ಮಾಡಿರ್ತಾರೆ. ಅಷ್ಟು ಬಿಟ್ಟರೆ ಬಹುಶಃ ಇದ್ರ ಬಗ್ಗೆ ಅಂತಿಮ ನಿರ್ಣಯ ವರಿಷ್ಠರೇ ತೀರ್ಮಾನ ಮಾಡಬೇಕು. ಅದನ್ನು ಯಾರೇ ಮಾಡಬೇಕಾದ್ರೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಕರೆದೇ ತೀರ್ಮಾನ ಮಾಡ್ತಾರೆ. ಏನೇ ವಿಚಾರಗಳಿದ್ರೂ ಕೂಡ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಈ ಹೇಳಿಕೆಗಳಿಗೆ ನಾವು ಅಷ್ಟೊಂದು ಮಹತ್ವವನ್ನು ಕೊಡಬೇಕಾಗಿಲ್ಲ. ಈಗ ನೀವು ಆ ವಿಚಾರದಲ್ಲಿ ಅವ್ರನ್ನೇ ಕೇಳಬೇಕು, ಅವ್ರನ್ನೇ ಕೇಳಬೇಕು. ನಾನು ಪ್ರತಿಕ್ರಿಯೆ ಕೊಡೋಣ. ಏನಂತ ಗೊತ್ತಿಲ್ಲ. ಈಗ ನಾನು ಹೇಳ್ತೀನಿ, ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಹೋಗಿ ಕೂತು ತೀರ್ಮಾನ ಅಂತಿಮ ಮಾಡಬೇಕಷ್ಟೇ ವಿನಃ ಯಾರೂ ಕೂಡ ಅದರಲ್ಲಿ ಬಾಯಕ್ಕೆ ಬರೋದಿಲ್ಲ. ವರಿಷ್ಠರೇ ತೀರ್ಮಾನ ಮಾಡಬೇಕು ಬಿಟ್ಟರೆ ಬೇರೆ ಯಾರು ಮಾಡೋಕ್ಕೆ ಬರೋದಿಲ್ಲ. ಅಲ್ಲ, ಮಧ್ಯಪ್ರವೇಶ ಮಾಡಲೇಬೇಕಾಗ್ತದೆ. ಯಾಕೆಂದರೆ ಎಲ್ಲೋ ಒಂದು ಕಡೆಗೆ ನಾವು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥದ್ದು ಕೇವಲ 2 ರಾಜ್ಯಗಳು ಮಾತ್ರ ನಮಗೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ರಾಜಕೀಯ ದೃಷ್ಟಿಯಿಂದಲೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಮುಂದೆ ಬರ್ತಕ್ಕಂಥ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳ ದೃಷ್ಟಿಯಿಂದ ವರಿಷ್ಠರು ಅದನ್ನು ಅಂತಿಮವಾದಂಥ ತೀರ್ಮಾನವನ್ನು ಮಾಡಬೇಕಾಗ್ತದೆ.